ನಮಸ್ಕಾರ ರೀಪ ಎಲ್ಲರಿಗೂ. ಕಾಕಾ ವಿಜಾಪುರಕ್ಕೆ ಹೊಂಟಾನ ಮತ್ತು ಹೈ ವೋಲ್ಟೇಜ್ ಸಲುವಾಗಿ. ಹೈ ವೋಲ್ಟೇಜ್ ನಗರ ವಿಜಾಪುರದಾಗ ನೋಡ್ರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ಊರ್ನ ಹೊರಗೆ ಬೆತ್ತ. ಎಲ್ಲೈತಿ ಸಿದ್ಧಾಂತ, ಎಲ್ಲೈತಿ ರೀತಿ ನೀತಿ, ಯಾವದಾವ ನಿಮ್ಗೆ ಕಾನೂನುಗಳು, ಎಲ್ಲೈತಿ ನಿಮ್ಮ ಕಡೆ ಸಂವಿಧಾನದ ಒಂದು ಗೌರವ? ಎಲ್ಲಿಂದೋ ಜನರನ್ನ ತಂದ ನಕಲಿ ಮತದಾನ ಮಾಡೋ ಸಲುವಾಗಿ ವಾಮ ಮಾರ್ಗದ ದಾರಿ ಹಿಡ್ದೇರಿ, ಸೋತ ಸುಣ್ಣಾಗುತ್ತಾನಂತ ತಿಳಿದಿರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ. ಆದರೆ ವಿಜಾಪುರದ ಮಹಾ ಚಾಣಾಕ್ಷ ಜನರು, ಬುದ್ಧಿವಂತ ಜನರು, ಪುಣ್ಯವಂತ ಜನರು, ಅನ್ನನ ನಾಡು ಮತ್ತು ಬಸವಣ್ಣರ ನಾಡು ಮತ್ತು ಸೂಫಿ ಸಂತರ ನಾಡಿನಲ್ಲಿ ಇಂಥ ನಕಲಿ ಸೋಗಲಾಡಿತನ ನಡೆಯುವುದಿಲ್ಲ ಅಂತೇಳಿ ತಿಳಿದ ಅವರನ್ನು ತಕ್ಷಣ ಹೋಗಿ 4-5 ವಕೀಲರು ಹೋಗಿ ಕಂಪ್ಲೇಂಟ್ ಕೊಂಡು ಅರೆಸ್ಟ್ ಮಾಡಿಸ್ಯಾರ. ನೋಡಿದಿರಿ ಇವತ್ತೆಲ್ಲ ಬಿಜಾಪುರ ನಗರದಾಗ ಮನಿ ಮಾತಾಗೈತಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಮಾಡಿದ್ದ ಕಾರಸ್ಥಾನ ಯಾಕೆ ಬೇಕಾಗಿತ್ತು ರೀ? ಯತ್ನಾಳ್ ಅವ್ರು ನಿಮಗೆ ಇಂಥ ಈ ಮಟ್ಟಕ್ಕೆ ಇಳಿಬೇಕಾಗಿತ್ತು. ನಿಮ್ಮ ಪಕ್ಷದವರ ನಿಮ್ಮನ್ನು ಈಗಾಗಲೇ ಸೋಲ್ಸೋ ಸಲುವಾಗಿ ಪ್ಲ್ಯಾನ್ ಹಾಕ್ಯಾರ. ಅದೇನೋ ನಿಮಗೆ ಗೊತ್ತಾತ ಕಾಯ್ತಿ. ಜೇವರ್ಗಿದಿಂದ ನಿಮ್ಮ ಶುಗರ್ ಫ್ಯಾಕ್ಟ್ರಿ ಮಂದಿನ, ಕಾರ್ಮಿಕ ಮಂದಿನ ತಂದಲ್ಲಿ ಓಟ್ ಹಾಕ್ಸಾಕ್ ಸಿಕ್ಕೊಂಬಿದ್ರಿ. ನಕಲಿ ID ಕಾರ್ಡ್, ಅವರು ಆಧಾರ್ ಕಾರ್ಡ್ ಎಲ್ಲ ಸಿಕ್ಕೊಂಬಿದ್ದವು. ಅಲ್ಲಿ ಚುನಾವಣಾ ಅಧಿಕಾರಿ ಸೀರಿಯಸ್ ಆ್ಯಕ್ಷನ್ ತೊಗೊಂಡಾನ. ಈಗ ಶಿವಸೇನಾ ಅಲ್ಲಿಯ ಪಕ್ಷೇತರ ಅಭ್ಯರ್ಥಿ ಹೆಂಗೆ ಮಾತಾಡಿ ನಿಮ್ಮ ಈಗ ವಿಧಾನಸಭೆಗೆ ಏನು ನೀವು ಅಲ್ಲಿ ಸ್ಪರ್ಧೆ ಮಾಡಿದಿರಿ ಅದನ್ನು ಅನರ್ಹ ಮಾಡ್ಬೇಕಂಥೇಳಿ ಬೆನ್ನು ಹತ್ಯಾರ. ಎಷ್ಟು ನಿಮಗೆ ಅಸಹ್ಯ ಆಕೈತ್ರಿ, ಅವಮಾನ ಆಕೈತಿ. ಇನ್ನು ಕಾದು ನೋಡ್ಬೇಕಲ್ರಿ. ರೋಜೇವಾಲ ಅಡ್ವೊಕೇಟ್ ರೀ ತಕ್ಷಣದ ಆವಿಷ ಬಂದಾರ. ತಮ್ಮ ಈ ವಕೀಲರ ಟೀಮ್ ತಗೊಂಡು ಹೋಗಿ ನ್ಯಾಯಯುತವಾಗಿ ಸತ್ಯಯುತವಾಗಿ ಒಂದು ಚುನಾವಣೆ ಆಗಬೇಕು ಬಿಜಾಪುರ ಸೂಫಿ ಸಂತರ ಮತ್ತು ಅನ್ನ ಬಸವಣ್ಣರ ನಾಡಿನಲ್ಲಿ. ತಪ್ಪು, ವಾಮ ಮಾರ್ಗ, ದುಷ್ಕೃತ್ಯ, ದುಷ್ಟತನ, ನೀಚತನ ಆಗಬಾರದು ಅಂತಾರ ರೋಜೇವಾಲ ವಕೀಲರು ಮತ್ತು ಹಮೀದ್ ಮುಷರೀಫರ ಅಭಿಮಾನಿಗಳು. ವಿಧಾನಸಭಾ ಕ್ಷೇತ್ರದ ಬಿಜಾಪುರ ನಗರದ ಮಹಾಜನತೆಗರು, ವ್ಯಾಪಾರಸ್ಥರು ಅದಾರ, ಫ್ರೆಂಡ್ ಸರ್ಕಲು ಐತಿ, ಯಂಗ್ ಸ್ಟಾರು ಅದಾರ, ಎಲ್ಲ ಕಡಕ ರೊಟ್ಟಿ ಕಾರ್ಬೇಳಿ ತಿನ್ನೋರ ಅದಾರ. ಆ ಎಲ್ಲ ಜನತೆ ಶಾಂತ ರೀತಿಯಿಂದ ಮತದಾನ ಆಗಬೇಕು. ಯಾವ ಮತದಾನ ಯಾರ ಹೋಟ್ ಯಾರಿಗೆ ಹಾಕ್ತಾರ ಅವನು ವಿಧಾನಸಭಾ ಪ್ರವೇಶ ಮಾಡ್ತಾನೆ. ಆದ್ರೆ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಗಡಿಬಿಡಿಗೊಂಡು ಇನ್ನು ಸೋಲ್ತ ನಿಂದ್ರಂತೇಳಿ ಹೊರಗಿನ ಮಂದಿನ ತಂದ ಅಲ್ಲಿ ಮೊದಲ ಎಲ್ಲ ಪ್ಲ್ಯಾನ್ ಮಾಡಿ ಇವತ್ತು ಸಿಕ್ಕೊಂಬಿದ್ರಲ್ರಿ. ಏನು ನೋಡ್ರಿ ಕಂಪ್ಲೇಂಟ್ ಕೊಟ್ಟಾರ. ಇನ್ನು ಯಾವ ತಿರುವು ಪಡಿತೈತಿ ಇದು? ರಾಜ್ಯಾದ್ಯಂತ ನಿಮ್ಮ ಬಗ್ಗೆ ಎಷ್ಟು ಎಲ್ಲೆಲ್ಲಿ ಏನೇನು ಹೋಗಿ ಗುಡಿಗೆ ಬಂದಿರಿ. ನಾ ಯಾವ ಕ್ಷೇತ್ರಕ್ಕೆ ಹೋಗ್ತಾನೆ ಅಲ್ಲಿ 15ರಿಂದ 20,000 ಓಟ್ ಪ್ಲಸ್ ಆ ಕ್ಯಾಂಡಿಡೇಟ್ಗೆ ಅಂತ ಹೇಳ್ರಿ. ಏನು ರೀ ನೀವು ಸ್ಟಾರ್ ಪ್ರಚಾರಕ್ಕೆ ಅಂತ ಹೇಳ್ರಿ. ಭಾರತ ದೇಶದಾಗ ನಿಮ್ಮನ್ನು ಎಲ್ಲಿ ಬೇಕಾದಲ್ಲಿ ಕರ್ಕೊಂಡು ಹೋದ್ರೂ ಓಟ್ ಬೀಳ್ತಾವತ್ತಂದ್ರಿ. ನಿಮ್ಮ ಕ್ಷೇತ್ರದಾಗ ನಿಮ್ಮ ಎಡಗಂಟೆಯನ್ನು ಕಳ್ಕೊಳ್ಳೋದು ಪರಿಸ್ಥಿತಿ ಬತ್ತಲ್ರಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಆ ವಕೀಲರು ಭಾಳ ಶಾಣ್ಯಾರ, ಭಾಳ ಚಂದ ಅದನ್ನು ಪ್ಲ್ಯಾನ್ ಮಾಡಿ ಚಾಣಾಕ್ಷ ಬುದ್ಧಿಯುಕ್ತಿಯಿಂದ ಏನು ಪ್ರೆಸ್ ಮೀಟ್ ಮಾಡ್ಯಾರ. ರೋಜೇವಾಲ ವಕೀಲ, ಸಿದ್ದಿಕಿ ವಕೀಲ, ಶಿವಸೇನಾ ಅಭ್ಯರ್ಥಿಗಳ, ಅಲ್ಲಿಯ ಪ್ರಜ್ಞಾವಂತ ಜನ, ಸಮಾಜ ಕಾರ್ಯಕರ್ತರ, ಪಕ್ಷೇತರ ಅಭ್ಯರ್ಥಿ ಎಲ್ಲರೂ ಕೂಡಿ ಹೋಗಿ 16 ಮಂದಿನ ಅಲ್ಲಿ ಹೋಗಿ ಸಿಕ್ಕೊಂಬಿದ್ದಾವು. ಆ 16 ಮಂದಿನೂ ಸಹಿತ ಬಲಿಪಶು ಮಾಡಿರಲ್ರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ. ಇದು ಬೇಕಾಗಿತ್ತೇನ್ರಿ ನಿಮಗೆ? ಈ ರೀತಿಯ ವಾಮ ಮಾರ್ಗದಿಂದ ಪ್ರವೇಶ ಮಾಡಿ ನಾನು ವಿಧಾನಸಭಾ ಸದಸ್ಯ ತಗೊಂಡು ದೊಡ್ಡ ಹುದ್ದೆಗೆ ಹೋಗ್ಬೇಕನ್ನೋದು ಏನಾದರೂ ನಿಮಗದು ಮರ್ಯಾದೆ ಇತ್ತ? ಆ ಗೌರವ ನಿಮಗೆ ಸಲ್ತಿತ್ತ? ನೀವು ನೇರವಾಗಿ ಮತದಾರನ ಹತ್ರ ಹೋಗಬೇಕಾಗಿತ್ತು. ಮತದಾರ ನಿಮಗೆ ಆಶೀರ್ವಾದ ಮಾಡಿದರೆ ನೀವು ವಿಧಾನಸಭಾ ಪ್ರವೇಶ ಮಾಡ್ತಿದ್ರಿ. ಇರ್ಲಿಕ್ಕೆ ನೀವು ಮನ್ಯಾಗ ಕುಂಡಬೇಕಾಗಿತ್ತು 5 ವರ್ಷ. ತಿಳ್ಕೋರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ. ಅಲ್ಲಿ ಜನ ಬದಲಾವಣೆ ಬಯಸಾಕತ್ತಾರ. ಬದಲಾವಣೆ ಬಯಸುವಾಗ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹೆಂಗೆ ಮಹಾಪೂರ ಬರ್ತೈತಿ, ಪ್ರವಾಹದ ನೀರು ಎಲ್ಲ ಕೊಚ್ಕೊಂಡು ಹೋಗ್ತೈತಿ, ಆ ರೀತಿ ಆಗೈತಿ. ನೀವು ಸಿಂಗಾಪುರ ಅಂದ್ರಿ, ನಾನು ಬನ್ನಿ ನೋಡಿ, ಅದೇನು ಸಿಂಗಾಪುರ ಆಗಿಲ್ಲ. ಜನ ಏನು ವಿಚಾರ ಮಾಡ್ತಾರ? ನಮ್ಮ ಶಾಸಕ ಹೆಂಗೆ ಇರಬೇಕು, ನಮ್ಮ ಶಾಸಕ ನಮ್ಮ ದುಃಖ ಅಹವಾಲು ಸ್ವೀಕಾರ ಮಾಡಬೇಕು, ಜಾತಿ ಮಧ್ಯಗಳಲ್ಲಿ ಬಡದಾಟ ಹಚ್ಚಬಾರದು, ಸಮಾನತಾ ವೇದಿಕೆಯಿಂದ ಅನ್ನ ಬಸವಣ್ಣರ ನಾಡಿನಲ್ಲಿ ಸೂಫಿ ಸಂತರ ನಾಡಿನಲ್ಲಿ ಅದೇ ವಿಜಾಪುರದಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೊಂಟಾರ ಆಶೀರ್ವಾದದೊಂದಿಗೆ. ನೀವೇನಾಗ್ತೀರಿ? ನೀವು ಕರ್ನಾಟಕದಾಗ 5 ವರ್ಷ ಮಂತ್ರಿ ಸಹಿತ ಆಗಲಿಲ್ಲ, ಪಕ್ಷದಾಗೂ ಸಹಿತ ನಿಮಗೆ ಗೌರವ ಕೊಡಲಿಲ್ಲ. ಬರೀ ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳ್ಕೊತ ಹೋಗ್ತಿದ್ರಿ. ಪಾಪ ಅಟಲ್ ಬಿಹಾರಿ ವಾಜಪೇಯಿ ಬಗ್ಗೆ ನಿಮಗೆ ಏನು ಗೊತ್ತು? ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೂ ಸಹಿತ ನಿಮ್ಮ ಬಗ್ಗೆ ಗೊತ್ತಿದ್ದಿರಲಿಲ್ಲ. ಕರ್ನಾಟಕದಿಂದ ಒಬ್ಬನ ಮಂತ್ರಿ ಮಾಡಬೇಕಾಗಿತ್ತು. ಅದರ ಲಕ್ಕಿಯ ಹಣೆ ಬರದಾಗ ನಿಮ್ಮದು ಬರೆದಿತ್ತು, ಆಗಿ ಹೋದ್ರಿ. ಆದರೆ ಈಗ ಈ ಕೃತ್ಯಕ್ಕೆ ಯಾಕೆ ಇಳಿದಿರಿ? ಆ ಜನರನ್ನು ಕರ್ಕೊಂಬಂದು ಓಟ್ ಹಾಕಿ ವಾಮ ಮಾರ್ಗದಿಂದ ಗೆಲ್ತೇನೆ ಅಂತೇಳಿ ಅದು ಭಾಳ ಪರಿಣಾಮ ಬೀರ್ತೀರಿ.
ನಿಮ್ಮವರನ್ನೇ ನಿಮ್ಮ ಜೊತೆ ಇದ್ದವ್ರನ್ನ ಎಲ್ಲರೂ ಕೂಡಿಗೆ ನಿಮ್ಮನ್ನು ಸೋಲಿಸುವಂಥ ಪ್ರಯತ್ನ ಮಾಡಿಬಿಟ್ಟಾರ ಅಂದಮೇಲೆ ಅಂತಿಮ ತೀರ್ಮಾನ ತೊಗೊಂಡಾರ. 13-4 ಗಂಟೆಗೆ ಏನಾಕೈತಿ ವಿಜಾಪುರದಾಗ ನೋಡ್ರಿ, ಸಂಭ್ರಮಾಚರಣೆ, ಶಾಂತ ರೀತಿ ಹಬ್ಬ, ಎಲ್ಲರೂ ಸೌಹಾರ್ದತೆಯಿಂದ ಬದುಕುವಂಥ ಎಲ್ಲ ಜಾತಿ ಧರ್ಮದವರು ಕೂಡಿ ಒಂದೇ ಡೋಣಿಯಲ್ಲಿ ಸಾಗುವಂಥ ಪ್ರಜ್ಞಾವಂತ, ಬುದ್ಧಿವಂತ, ಪುಣ್ಯವಂತ ಜನ ವಿಜಯಪುರದಾಗಿರುವಾಗ ನಿಮ್ಮದು ಏನು ನಡೆಯಂಗಿಲ್ಲ. ಅಲ್ಲಿ ಜನ ಭಾಳ ಶಾನ್ಯಾರದಾರ. ಹಂಗಾದ್ರೆ ಕಡಕ ಕಾಕ ಈ ಮತಯಂತ್ರಗಳನ್ನು ಅಲ್ಲಿ ತಂದು ಆ ಮತದಾರನನ್ನು ಅಲ್ಲಿ ಮತಯಂತ್ರಗಳ ಹತ್ತಿರ ಬಿಡಾಕತ್ತಿದ್ರಿ. ಆವಾಗ ರೋಜೇವಾಲಾ ಮತ್ತು ಅಲ್ಲಿ ಸಿದ್ದಿಕಿ ವಕೀಲರು ಭಾಳ ಶಾನ್ಯಾರ. ಪಟ್ನ ಅದನ್ನು ಚಾಣಾಕ್ಷದಿಂದ ಸಂವಿಧಾನಬದ್ಧವಾಗಿ ಶಿಸ್ತಿನಿಂದ ಶಾಂತಿಯುತವಾಗಿ ನಿಜಾಂಶ ಮತದಾನ ಆಗ್ಬೇಕಂತೇಳಿ ಪಟ್ಟು ಹಿಡಿದ್ರು. ಅದನ್ನು ಹಿಡಿದು ಮಾತ್ರ ಪೊಲೀಸರಿಗೆ ಒಪ್ಪಿಸಿದ್ರು. ಆರೋ ಬಂದರು. ಮುಂದಲ್ಲಿ ಕಂಪ್ಲೇಂಟ್ ಲಾರ್ಜ್ ಆಗೈತಿ. ಇನ್ನಲ್ಲಿ FIR ಆಗ್ತೈತಿ, ಮುಂದೆ ಕಾನೂನು ಕ್ರಮ ಆಗ್ತಾವು. ಇನ್ನಲ್ಲಿ ಅನರ್ಹ ಮಾಡ್ಬೇಕಂತೇಳಿ ಶಿವಸೇನಾ ಅಭ್ಯರ್ಥಿ ಹಂಗೆ ಹುಡುಗ್ಯಾನ ನೋಡ್ರಿ ಅದನ್ನು ತೋರ್ಸಾಕತ್ತೇನೆ. ಹಂಗಾದ್ರೆ ರೋಜೇವಾಲಾ ಅಲ್ಲಿ ಏನು ಫೈಟ್ ಮಾಡ್ಯಾರ, ಏನು ಮಾತಾಡ್ಯಾರ, ಮತ್ತು ಅಲ್ಲಿ ಸಿದ್ದಿಕ್ ವಕೀಲ ಹಾಗೂ ಅಲ್ಲಿ ಮತ್ತೆ ಪಕ್ಷೇತರ ಅಭ್ಯರ್ಥಿಗಳು, ಅವರ ಅಭಿಮಾನಿ ಬೆಂಬಲಿಗರು ಏನೇನು ಮಾತಾಡ್ಯಾರಲ್ಲ ತೋರಿಸ್ಬೇಕಿರಲ್ಲ. ಖಡಕ್ ಕಾಕ ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಬೇರೆ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಯಾರ ಆದೇಶದ ಮ್ಯಾಗಿಲ್ ಬಂದಿರಿ ನೀವು? ನಡ್ರಿ ಪೊಲೀಸ್ ಸ್ಟೇಷನ್ ನಡ್ರಿ. ಯಾರ ಪಕ್ಷಕ್ಕೆ ಓಟ್ ಹಾಕ್ತೇನೆ? ಯಾರಿಗೆ ಕೇಳಿ ಬಂದ್ರಿ? ನಿಮ್ ಕಳ್ಸೋರ್ ಏನಿಲ್ರಿ, ಪೊಲೀಸರು ಕೊಟ್ಟು ಬಿಡ್ರಿ. ಓಟ್ ಹಾಕಾಕ್ ಬಂದಾರ ಅವ್ರು, ಗೌಡ್ರು ಕರ್ಸ್ಯಾರ ಅಂತ ಹೇಳತ್ತಾರಲ್ಲ ಅವ್ರು. ಸರ್ ಎಲ್ಲಿಂದ ಬಂದಿರಿ? ಏನ್ ಹೆಸರ್ರಿ? ಇಲ್ಲಿ ಯಾರ್ದು ಓಟ್ ಹಾಕಾಕ್ ಬಂದಿದ್ರಿ? ಬಸನಗೌಡ್ರಿಗೆ ಹಾಕಾಕ್ ಬಂದಿದ್ರಿ. ಯಾರ್ದು ಓಟ್? ಯಾರ್ದು? ಹಾ, ಚಿಂಚೋಳಿ ಅವರು ಡೂಪ್ಲಿಕೇಟ್ ಇಲ್ಲಿ ರೆಡಿ ಮಾಡ್ಯಾರ. ಎಷ್ಟು ಜನರದ್ದು ಮಾಡ್ಯಾರ ಇಲ್ಲಿ? 120 ಜನ. ಈಗ ಎಲ್ಲಿ ಹೋಗೋರು ನೀವು? ಈಗ ಓಡಾಡ್ತಿದ್ರಿ ಯಾಕ? ನಾವೆಲ್ಲ ವಿಡಿಯೋ ಮಾಡತ್ತಾರಂತ ಓಡಾಡ್ತಿದ್ವಿ. ವಿಡಿಯೋ ಮಾಡತ್ತಾರ ಅಂತೇಳಿ. ಎಷ್ಟು ಜನ ಓಡ್ಯಾರ್ರಿ? ಇನ್ನ ಓಡ್ಯಾರ ಸರ್ ಸುಮಾರು. ಇಲ್ಲಿಗೆ 80 ಜನ, ಇದು 52 ಜನ ಕಳ್ಸ್ಯಾರ ಕಡೆ. ಈ ಇದಕ್ಕ ಒಟ್ಟ ಎಷ್ಟು ಮಂದಿ ಬಂದಿರಿ? 120. ಅಲ್ಲಿ ಏನ್ ಮಾಡ್ತೀರಿ ಕೆಲಸ? ನಾವು ಶುಗರ್ ಫ್ಯಾಕ್ಟ್ರಿ ಕೆಲಸ ಮಾಡ್ತೀವಿ. ಶುಗರ್ ಫ್ಯಾಕ್ಟ್ರಿಯಾಗ. ಈಗ ಇಲ್ಲಿ ಅಲ್ಲಿ ಬಂದು ಇಳ್ಕೊಂಡಿದ್ರಿ? ನಾವು ಇಲ್ಲಿ ಯಾವ್ದೋ ಏರಿಯಾ ಗೊತ್ತಿಲ್ಲ ಸರ್. ಇಲ್ಲ ಯಾವ್ದು ಹೇಳ್ರಿ? ನನಗೆ ಏರಿಯಾ ಗೊತ್ತಿಲ್ಲ ಸರ್. ರಾತ್ರಿ ಬಂದೀವಿ ಮತ್ತೆ ಮುಂಜಾನೆ ಟಿಕೆಟ್ ಬಂದೀವಿ. ಏರಿಯಾರ ಗೊತ್ತಿಲ್ಲ. ಹಾ, ಚಿಂಚೋಳಿದವ್ರು ಡೂಪ್ಲಿಕೇಟ್ ಓಟ್ ಮಾಡಕ್ ಬಂದಿದ್ರಿ. ಎಲ್ಲಿಂದ ಬಂದಿಯ? ಎಲ್ಲಿ ಹೇಳ್ಕೊಂಡಿರಿ? ತಡ್ರಿ, ಇಲ್ಲೇ ಎಷ್ಟ್ ಮಂದಿ ಎಲ್ಲಿ ಹೇಳ್ಕೊಂಡಿರಿ ನೀವು? ಎಲ್ಲಿ ಹೇಳ್ಕೊಂಡ್ರಿ? ಎಲ್ಲಿ ಹೇಳ್ಕೊಂಡಿದ್ರಿ? ಈ ತಾಂಡೆಕ ಬಾಗೇವಾಡಿದಿಂದ ಬಂದು ಮತದಾನ ಮಾಡತ್ತೀರಿ? ಚಿಂಚೋಳಿ. ಚಿಂಚೋಳಿ ಒಳಗೆ ಎಲ್ಲಿ? ಸಿದ್ದಶ್ರೀ. ಈಗ ಎಲ್ಲಾರು ಎಲ್ಲಿ ಹೇಳ್ಕೊಂಡಿರಿ ನೀವು? ಎಲ್ಲಿ ಹೇಳ್ಕೊಂಡ್ರಿ ಎಲ್ಲಾರು? ಇಲ್ಲಿ ಆಯ್ತು. ಇಲ್ಲಿ ರಾತ್ರಿ ಎಲ್ಲಿ ಹೇಳ್ಕೊಂಡಿದ್ರಿ? ಸಂಗನ ಬಸವ. ಇನ್ನು ಎಷ್ಟು ಜನ ಇದ್ದಾರೆ? ಇನ್ನೂ ಒಂದು ಬಸ್ ಅದ. ಎಲ್ಲವ್ರು ಸಾಹೇಬ್ರ? ಎಲ್ಲವ್ರಿ? ಎಲ್ಲವ್ರಿ? ಚಿಂಚೋಳಿದಾಗ ಏನ್ ವರ್ಕ್ ಮಾಡ್ತೀರಿ? ಅವ್ರ ಪ್ಲಾಂಟ್ದಾಗ. ಯಾರ ಪ್ಲಾಂಟ್ದಾಗ? ನೀವ್ ಎಲ್ಲಿ ಕೆಲಸ ಮಾಡ್ತೀರಿ ಸರ್? ನಾವು ಅಲ್ಲೇ ಕೆಲಸ ಮಾಡ್ತೀವಿ. ಏನ್ ಕೆಲಸ ಮಾಡ್ತೀರಿ? ನಾವು ಒಳಗೆ ಕೆಲಸ ಮಾಡ್ತೀವಿ. ನಿಮ್ಮ ಹೆಸರ? ನನ್ನ ಹೆಸರು ಮಲ್ಲಿಕಾರ್ಜುನ್ ಸರ್. ತಮ್ಮ ಹೆಸರ್ರಿ? ಜನಾರ್ದನ್. ಏನ್ ಕೆಲಸ ಮಾಡ್ತೀರಿ ಇಲ್ಲಿ ತಾವು? ನಾವು ಕೆಲಸ ಮಾಡ್ತೀವಿ. ಈಗ ಇಲ್ಲಿ ಅದಕ್ಕೆ ಬಂದಿದ್ರಿ? ಈಗ ಎಲ್ಲಿ ಇದು ಎದಕ್ ಬಂದಿದ್ರಿ? ಇಲ್ಲಿ ಏನ್ ಮಾಡಕ್ ಬಂದಿದ್ರಿ? ಅಲ್ಲಿ ಅದಾರ ನಿಮ್ ಎಲ್ಲಾರ್ಗು ತಗೊಂಡಾರ. ನೀವು ಇಲ್ಲಿ ಅದಕ್ ಬಂದಿರ್ರಿ? ಅವರು ಗಲತ್ ಏನ್ ಮಾಡೋದು ಬರ್ಬೇಡ್ದಿತ್ತು. ಅವ್ರು ಮತ್ ನಿಮ್ಗ ಗೊತ್ತಾಗಂಗಿಲ್ಲ ಏನ್ರಿ ಕಳ್ಳ ಮತದಾನ ಮಾಡಬಾರ್ದು ಅಂತ ಹೇಳಿ? ಮಾಡ್ಬೇಕಂಬ ಗೊತ್ತಿತ್ತು ಸರ್. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಸಂಚವನ್ನು ರೂಪಿಸಿದ್ದು. ಅದಕ್ಕೆ ನಾವು ಭೇದ ಮಾಡಿದ್ದೀವಿ.
ಏನು ಮಾಡಿದೆ ಅಂದ್ರೆ ತಮ್ಮ ಶಾಲೆಯಿಂದ ಬಿಜಾಪುರ ಬೂತ್ನಾಳ ಕೆರೆಗೆ ಅಲ್ಲಿ ಒಂದು LT ಇದರದಾಗ ಒಂದು ಬೂತ್ ಇದೆ, ಅಲ್ಲೇ ನಕಲಿ ಮತದಾನ ಮಾಡಲು ಚಿಂಚೋಳಿದಿಂದ ತಮ್ಮ ಕಾರ್ಯಕರ್ತರನ್ನು ತಂದಿದ್ರು. ನಮ್ಮ ಫೋನ್ ಮುಖಾಂತರ ನಮ್ಮ ಫ್ರೆಂಡ್ಸ್ ಹೇಳಿದಾಗ ನಾವು ಶಿಂದಗಿ ನಾಕೆಗೆ ಹೋಗಿದ್ದೀವಿ. ಅಲ್ಲಿ ಹೋಗಿ ಕ್ರೂಸರ್ದಾಗ ರೆಡ್ ಹ್ಯಾಂಡ್ ಆಗಿ 16 ಮಂದಿ ನಮಗೆ ಸಿಕ್ಕಿದ್ರು. ನಾವು ಇಮಿಡಿಯೇಟಾಗಿ RO ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಈ ವಿಷಯವನ್ನು ತಿಳಿಸಿದ ಕೂಡಲೇ ಅವರು ಸಮಯಕ್ಕೆ ಅಲ್ಲಿ ಸ್ಪಾಟಿಗೆ ಧಾವಿಸಿ ಅವರೆಲ್ಲರನ್ನೂ ಅರೆಸ್ಟ್ ಮಾಡಿ ಗೋಲ್ಗುಂಬಸ್ ಪೊಲೀಸ್ ಠಾಣೆಯಲ್ಲಿ ಇಟ್ಟಿದ್ದಾರೆ. ಇಮಿಡಿಯೇಟ್ ಆಗಲಿ ನಾವು ಚಂದ್ರಗಿರಿ ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಮುಖಾಂತರ ಒಂದು ಆರೋಗ್ಯ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿವಿ. ಆ 16 ಮಂದಿದ ಡೀಟೇಲ್ಸ್ನು ಕೊಟ್ಟಿವಿ, ಪ್ಯಾನ್ ಕಾರ್ಡ್ನು ಸಿಕ್ಕಿದ್ದಾವೆ, ಅವು ಮತ್ತು ವೋಟರ್ ID ಡೂಪ್ಲಿಕೇಟ್ ಏನದಾವ ಅದನ್ನು ತಗೊಂಡು ಅಸಿಸ್ಟೆಂಟ್ ಕಮಿಷನರ್ RO ನಮ್ಮ ನಗರ ಮತಕ್ಷೇತ್ರದ ROಗೆ ಒಂದು ದೂರನ್ನು ಸಲ್ಲಿಸ್ತೀವಿ. ಇಮಿಡಿಯೇಟಾಗಿ ಅವರು ಆ್ಯಕ್ಷನ್ ಮತ್ತು ಕಂಪ್ಲೇಂಟ್ ಮಾಡಲಿಕ್ಕೆ ಸೂಚಿಸಿದ್ದಾರೆ. ಸರ್ ಯಾವ ಮತಕ್ಷೇತ್ರಕ್ಕೆ ಬರ್ತದೆ? ನಗರ ಮತಕ್ಷೇತ್ರ ಬಸವನಗೌಡ ಪಾಟೀಲ್ ಯತ್ನಾಳ್ ನಿಂತಿದ್ದಾರಲ್ಲ ಆ ನಗರ ಮತಕ್ಷೇತ್ರಕ್ಕೆ ಸೀಮಿತವಾಗಿದ್ದು. ಅವರು ಏನು ಹತಾಶಾಗಿ ಏನು ಮಾಡ್ಯಾರ, ನನ್ನ ಅನಿಸಿದ ಮಟ್ಟಿಗೂ 16ರಿಂದ 20 ಸಾವಿರ ಬೋಗಸ್ ಈ ಥರದ ಒಂದು ಕೊಟ್ಟಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ವೋಟರ್ ID ಮಾಡಿ ಇದು ಘೋರ ಅಪರಾಧ. ಪೀಪಲ್ಸ್ ರಿಪ್ರೆಸೆಂಟೇಟಿವ್ ಆ್ಯಕ್ಟ್ ತೆಳಗೂ ಬರ್ತೈತಿ. IPC ಪ್ರಕಾರ ಅವ್ರ ಮೇಲೆ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಆ 16-15 ಮಂದಿ ಏನದಾರಲ್ಲ ಅವ್ರ ಮೇಲೆ ಕ್ರಮ ಜರುಗಿಸಿ ಅವ್ರ ಮೇಲೆ FIR ಮಾಡಬೇಕಾಗಿ ಅಂಥೇಳಿ ಇಮಿಡಿಯೇಟ್ ನಾವು ಆರೋಗ್ಯ ಕಂಪ್ಲೇಂಟ್ನು ಕೊಟ್ಟಿವಿ. ಅದರ ಪ್ರಕಾರ ಅವರು ತಮ್ಮ ಸಿಬ್ಬಂದಿಗೆ ಇನ್ಕ್ವೈರಿ ಮತ್ತು ಚೌಕಾಶಿ ಮಾಡಕ್ಕೂ ಕಳಿಸಿದ್ದಾರೆ. ಈಗ ಎಲ್ಲರೂ ಅವರು ಏನು ಆರೋಪಿತರ ಅದಾರಲ್ಲ ಗೋಲ್ಗುಂಬಸ್ ಪೊಲೀಸ್ ಸ್ಟೇಷನ್ ಒಳಗಡೆ ಇದ್ದಾರೆ. ಸರ್ ಬಸವನಗೌಡ ಮಾಡಿದಂತ ಏನು ಪ್ರೂಫ್ ಇದೆ ನಿಮಗೆ? ಅವ್ರು ಬಾಯಿ ಬಿಚ್ಚಿ ಹೇಳಿದಾರಲ್ಲ, ತಮಗೆ ವಿಡಿಯೋ ಕಳಿಸ್ತೀನಿ, ನಾವು ಅವ್ರು ಮಾತಾಡಿದ್ದೆ. ಪಾಪ ಅವ್ರು ಮುಗ್ದ ಜನರು, ಅವ್ರು ದುಡಿಯೋದವರು 2,000 5,000 ಹಿಂಗೆ ಅವ್ರಿಗೆ ಆಸೆ ತೋರಿಸಿ ಅವ್ರಿಗೂ ತೊಗೊಂಡು ಬಂದು ಈ ಥರ ಮಾಡಾಕತ್ತಿದ್ರು. ಈಗ ಎಲ್ಲರ ಕಡೆ ಈಗ ವೈರಲ್ನೂ ಆಗಿದೆ, ಎಲ್ಲ ವೀಡಿಯೋಸ್ ಮಾಧ್ಯಮದಾಗೂ ಸ್ವಲ್ಪ ಬಂದಿದ್ವು. ಆದರೂ ಲೀಗಲ್ ಒಂದು ಕಂಪ್ಲೇಂಟ್ ಮಾಡಲೇಬೇಕಲ್ಲ ಅಂಥೇಳಿ ನಾವು ಲೀಗಲ್ ಕಂಪ್ಲೇಂಟ್ನೂ ಮಾಡಿದ್ದೀವಿ. ಸರ್ ಅವ್ರು ಹೊರ ರಾಜ್ಯ ಹೋದ್ರೆ ಇಲ್ಲಿಂದ ಹೋದ್ರು? ಇಲ್ಲ, ಹೊರ ಜಿಲ್ಲೆದವರು ಗುಲ್ಬರ್ಗ ತನ ಬೀದರ್ ಗುಲ್ಬರ್ಗ ಆ ಕಡೆಯಿಂದ ಬಂದಿದ್ದಾರೆ, ಚಿಂಚೋಳಿ ಆ ಕಡೆಯಿಂದ ಜನರು ಬಂದಿದ್ದಾರೆ. ಅವರು ನೋಡಿದ್ರೆ ಪಾಪ ಸಣ್ಣ ವಯಸ್ಸದವ್ರು ಅದಾರ, 22 23, ಅವ್ರಿಗೆ ಏನೇ ಒಂದು 5,000 ಒಂದು ಓಟು ಹಿಂಗೆ ಥರ ಅವ್ರು ಏನೇ ಒಂದು ಆಸೆ ತೋರಿಸಿ ತೊಗೊಂಡು ಬಂದಿದ್ದು 4 ಕೆಲಸ ಮಾಡಾಕತ್ತಿದ್ದಾರಲ್ಲ, ಇದು ತಪ್ಪು. ಅದಕ್ಕೇನೈತಿ ಕ್ಯಾಂಡಿಡೇಟ್ ಅಲಾಂಗ್ ವಿತ್ ಅವ್ರು ಏನು ಅದಾರಲ್ಲ ಬಂದಿದ್ದಿಲ್ಲ ಬೋಗಸ್ ಓಟ್ ಮಾಡೋಕ್ಕೆ, ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕಂತೇಳಿ ಒಂದು FIR ಮಾಡ್ಬೇಕಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಎಷ್ಟು ಜನ ಆಯ್ತು ಅವರು? ಈಗ ನೋಡ್ರಿ, ನನ್ನ ಅನಿಸಿ ಮಟ್ಟಿಗೂ ಒಂದು 5,000 ಮೇಲೆ ಇರಬೇಕು. ಈಗ ನಮ್ಮ ಕೈಯಾಗ ಒಂದು 2-3 ಕ್ರೂಸರ್ ಪಾಸ್ ಆಗಿದ್ದು ಅವು ಅಂಜಿ ಓಡೋಗ್ಯಾವ. ಈಗ 16 ಮಂದಿ ಅಂತ ರೆಡ್ ಹ್ಯಾಂಡ್ ಸಿಕ್ಕಿದ್ದಾರೆ. ಮತ್ತು ಆದರ್ಶ್ ನಗರ್ ಪೊಲೀಸ್ ಸ್ಟೇಷನ್ದಾಗೂ ಅಲ್ಲೇನು ಕೊಟ್ಟಿದ್ರು. ಅವ್ರ ಪೊಲೀಸರು ಏನು ಶಾಮೀಲಾಗಿ ಅವ್ರ ಜೊತೆ ಏನು FIR ಮಾಡಕತ್ತಾರೋ ಇಲ್ಲೋ ಗೊತ್ತಿಲ್ಲ. ನನ್ನ ಗಮನಕ್ಕೆ ಬಂದಿದ್ದು ಗೋಲ್ಗುಂಬಸ್ ಪೊಲೀಸ್ ಸ್ಟೇಷನ್ ವೃತ್ತಿಯೊಳಗೆ ಒಂದು ಅಫೆನ್ಸ್ ಆಗಿದ್ದೆ, ಹೀಗೆ ಬೋಗಸ್ ರಿಜಿಸ್ಟ್ರಿ ಮಾಡ್ಯಾರ ಅಂತೇಳಿ ಗಮನಕ್ಕೆ ಬಂದಿದ್ದು ಕೂಡ ಮತ್ತು ಹಸನ್ ಪಟೇಲ್ ಅಡ್ವೊಕೇಟ್, ನಮ್ಮ ಚಂದ್ರಗಿರಿ ಕ್ಯಾಂಡಿಡೇಟ್ ಅವರು ಎಲ್ಲರೂ ಕೂಡ ನಾವು ಕ್ರೂಸರ್ನ ನಾವು ಬೆನ್ನತ್ತಿ ಹಿಡಿದ್ವಿ. ನಾವು ಹಿಡಿದ ತಕ್ಷಣ ಆ ಡ್ರೈವರ್ಗಳನ್ನ ಮತ್ತು ಅವೇನು ಅವ್ರೇನು ಕ್ಯಾಂಡಿಡೇಟ್ಸ್ಗಳಿಂದ ಎಲ್ಲನೂ ಕೇಳಿದ್ವಿ. ಅವ್ರು ಹೇಳಿದ್ರು ನಮಗೆ ಈ ಥರ ಒಬ್ಬರು ಹೇಳಿದ್ದಾರೆ, ನಾವು ಮಾಡ್ತೀವಿ ಅಂತಲೇ ಹೇಳಿದ್ರು. ಸೊ ಅದ್ರ ಸಲುವಾಗಿ ನಾವು ನಮ್ಮದು ಇದು ಪ್ರಜಾಪ್ರಭುತ್ವ ಐತಿ ರೀ, ಎಲ್ಲರಿಗೂ ಒಂದು ಸ್ವತಂತ್ರ ಐತಿ ಹೌದಾ. ಅದಕ್ಕೆ ಒಂದು FIR ಮಾಡಿದ್ದೀವಿ. ಏನಪ್ಪ ಅಂದರೆ ಈ ಕೆಲಸವನ್ನು ಯಾರು ಮಾಡಿದ್ದಾರೆ, ಈ ಕೃತ್ಯವನ್ನು ಯಾರು ಎಸಗಿದ್ದಾರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕು. ಕಾನೂನು ಪ್ರಕಾರ ಇದು ಜನಪ್ರತಿನಿಧಿ ಕಾಯ್ದೆ ಪ್ರಕಾರ ಅವ್ರ ಮೇಲೆ ಒಂದು ಕಾನೂನು ಪ್ರಕಾರ ಕೈಗೊಳ್ಳಬೇಕು, ಕಾನೂನು ಕೈಗೊಳ್ಳಬೇಕು ಪೂರ್ವವಾಗಿ. ಯಾವುದೇ ಇದರಲ್ಲಿ ನಿಷ್ಪಕ್ಷಪಾತವಾಗಬೇಕು. ಇದರಲ್ಲಿ ನಮ್ಮ ಅವರು ಯಾರು ಒಂದು ಒತ್ತಡಕ್ಕೂ ಮಣಿಯದೆ ನಮಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕಂತ ನಾವು ಕೇಳ್ಕೊಡ್ತೀವಿ. ಎಷ್ಟು ಜನ ಆಯ್ತು ಸರ್ ನೀವು ಹೇಳಿದ್ರು? ಈಗ 15 ಜನ ಇದ್ದಾರೆ ಸರ್. ಇನ್ನೂ ಜನ ಇನ್ನೂ ಇದ್ದಾರೆ, ಓಡೋಗಿದ್ದಾರಂತೆ. ಮತ್ತು ಆದರ್ಶ್ ನಗರದಲ್ಲೆಲ್ಲ ಫೈಲ್ ಆಗಿದೆ ಅಂತದು. ಬಟ್ ಆಗಲೇ ನಮ್ಮ ವಕೀಲರು ಹೇಳಿದ್ರು, ಅದನ್ನು ನೀವು ಕೇಳಿಬಿಟ್ರೆ. ಈಗ ನೋಡಿ, ಇದನ್ನು ಭಾರಿ ಸೀರಿಯಸ್ ಆಗಿ ತೊಗೋಬೇಕು ಈ ಮ್ಯಾಟ್ರನ್ನ. ಇದನ್ನು ತಮ್ಮ ಹೆಸರು? ನನ್ನ ಹೆಸರು ಚಂದ್ರಗಿರಿ ಹೊನ್ನಾದ್ ಅಂತ. ಏನು ಮತದಾನ ನಡೀತಿದ್ದು ವಿಜಯಪುರ ನಗರ ಮತಕ್ಷೇತ್ರಕ್ಕೆ, ಈ ಒಂದು ಮತದಾನದಲ್ಲಿ ಅಕ್ರಮವಾಗಿ ಮತವನ್ನು ಚಲಾವಣೆ ಮಾಡುವುದಕ್ಕಾಗಿ ಚಿಂಚೋಳಿ ಪಟ್ಟಣದಿಂದ ಏನು ಸಿದ್ದಸಿರಿ ಶುಗರ್ ಫ್ಯಾಕ್ಟ್ರಿ ಇದೆ, ಆ ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ಇವತ್ತು ವಿಜಯಪುರಕ್ಕೆ ಅಕ್ರಮ ಮತದಾನ ಮಾಡಲು ಬಂದಿದ್ದು, ಅದಕ್ಕೆ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ಅವರನ್ನು ಸೆರೆ ಹಿಡಿದಿದ್ದು ಗೋಲ್ಗುಂಬಟ ಪೊಲೀಸ್ ಠಾಣೆಯಲ್ಲಿ ಒಪ್ಪಿಸಿದ್ದಾರೆ. ಅವರು ತಮ್ಮ ಬಾಯಿಂದ ತಾವೇ ಹೇಳ್ತಾ ಇರೋದೇನೆಂದರೆ, ನಾವು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ವೋಟ್ ಮಾಡಲು ಬಂದಿದ್ವಿ ಅಂತೇಳಿ ತಾವೇ ಹೇಳ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಅವ್ರ ಬಳಿ ನಾವು ಅವರ ಪ್ಯಾನ್ ಕಾರ್ಡ್ಗಳನ್ನು ಹಾಗೂ ಅವರ ನಕಲಿ ವೋಟರ್ ID ಕೂಡ ನಾವು ಜಪ್ತು ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೇ ನಾನು ಈ ಮೂಲಕ ಈ ಮಾಧ್ಯಮದ ಮುಖಾಂತರ ನಾನು ಏನು ಹೇಳಬೇಕಂತಂದರೆ, ಇವರು ಸಿಕ್ಕಿರುವವರು 15ರಿಂದ 20 ಜನ ಸಿಕ್ಕಿದ್ದಾರೆ.
2 ಟ್ರ್ಯಾಕ್ಸ್ ಆಲ್ರೆಡಿ ನಾವು ಏನು ಅವ್ರು ಹಿಡಿತಾ ಇದ್ದೀವಿ ಅವಾಗ ಅವ್ರು ಓಡೋಗಿದ್ದಾರೆ. ಅದರಂತೆ ಈಗ ಎಷ್ಟು ಜನ ಬೋಗಸ್ ವೋಟಿಂಗ್ ಮಾಡಿದ್ದಾರೆ ಅನ್ನೋದು ನಮಗೆ ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಈ ಮೂಲಕ ನಾನು ಕೇಳ್ಕೊಳ್ಳೋದು ಮಾಧ್ಯಮದ ಮುಖಾಂತರ ಏನು ಕೇಳ್ಕೊಳ್ತಾ ಇದ್ದೇನೆ ಅಂದರೆ, ಇದರಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಕ್ಷಣ ಇದರ ಮೇಲೆ ಕ್ರಮವನ್ನು ತೆಗೆದುಕೊಂಡು ಈ ಕೂಡಲೇ ಏನು ಅಕ್ರಮ ಎಸಗಿದ್ದಾರೆ ಅವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕು. ಒಂದು ವೇಳೆ ನೀವು ಜರುಗಿಸದೇ ಇದ್ದರೆ ಇಲ್ಲಿ ಜಿಲ್ಲಾಡಳಿತ ವೈಫಲ್ಯ ನೇರವಾಗಿ ಕಾಣ್ತಾ ಇದೆ ಅಂತ ನಾವು ಹೇಳಕ್ಕೆ ಬಯಸ್ತೇವೆ. ಯಾಕಂದರೆ ಚುನಾವಣೆಯ ಪೂರ್ವದಲ್ಲಿಯೇ ಈ ರೀತಿಯಾದಂತಹ ಬೋಗಸ್ ಮತದಾನ, ನಕಲಿ ಮತದಾನ ನಡೀತದೆ ಅಂತೇಳಿ ಜಿಲ್ಲಾಧಿಕಾರಿಗಳನ್ನೇ ನಾವು ಮನವಿ ಸಲ್ಲಿಸಿದರೂ ಕೂಡ ಈ ರೀತಿಯಾದಂಥ ನಕಲಿ ಮತದಾನ ನಡೀತದೆ ಅಂದರೆ ಇದು ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ತನ್ನ ವೈಫಲ್ಯವನ್ನು ಪ್ರದರ್ಶಿಸ್ತಾ ಇದೆ ಅಂತ ನಾವು ಈ ಮೂಲಕ ಹೇಳ್ತೇನೆ. ಅದಕ್ಕಾಗಿ ಈಗ ಏನು ಗೋಲ್ಗು ಮಟ್ಟದಲ್ಲಿ 15 ಜನ ಸಿಕ್ಕೊಂಡಿದ್ದಾರೆ, ಅವರ ಪ್ಯಾನ್ ಕಾರ್ಡ್ಗಳನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಅವರ ನಕಲಿ ವೋಟರ್ ID ಕಾರ್ಡ್ಗಳನ್ನು ಕೂಡ ವಶಪಡಿಸಿಕೊಂಡಿದ್ದೇವೆ. ಅದರ ಜೊತೆಗೇ ಒಂದು ಮಾನ್ಯ ಆರ್.ಒ ಸಾಹೇಬರಿಗೆ ಒಂದು ಲೆಟರನ್ನು ಕೂಡ ಕಂಪ್ಲೇಂಟನ್ನು ಕೂಡ ಇದ್ದೇವೆ. ಈ ಕಂಪ್ಲೇಂಟ್ ಆಧಾರದ ಮೇಲೆ ಅವರು ಒಂದು FIR ಅನ್ನು ಮಾಡ್ತೀನಿ ಅಂತೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಈ ಕೂಡಲೇ FIR ಅನ್ನು ಮಾಡುವುದರ ಮುಖಾಂತರ ಅವರಿಗೆ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಅಂತ 1951 ಆ್ಯಕ್ಟ್ ಇದೆ. ಆ ಆ್ಯಕ್ಟನ್ನು ಅಡಿಯಲ್ಲಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕಂತ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ತಮ್ಮ ಹೆಸರು ಸರ್? ಹಸನ್ ಪಟೇಲ್ ದೊಡ್ಡಮನಿ ಅಂತೇಳಿ ವಕೀಲರು.